ದೇವರಾಯನದುರ್ಗದ ಅರ್ಚಕರ ಮೇಲೆ ಹಲ್ಲೆ ಆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ಆದಂತಹ ಸ್ಥಳದಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ನನ್ನ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ನಾನೀಗ ದೇವರಾಯನದುರ್ಗದಲ್ಲಿದ್ದೀನಿ, ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಯಾವ ಥರ ಆಯಿತು, ಯಾರು ತಪ್ಪು, ಏನಾಯಿತು ಅಂತ ಕೇಳ್ತಾ ಹೋಗೋಣ. ಸರ್, ಈಗ ಅರ್ಚಕರ ಮೇಲೆ ಹಲ್ಲೆ ಆಗಿರುವಂಥದ್ದು ನೀವು ನೋಡಿದ್ರೆ ಏನಾಯಿತು ಸರ್? ಸರ್, ಅವರು ಏಕಾಏಕಿ ಬಂದು ಹೊಡಿತಾಯಿದ್ರು. ಅದೇನಾಗಿತ್ತು ಏನು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನ ಏಕಾಏಕಿ ಹೊಡಿತಾಯಿದ್ರು. ನಾವು ತುಂಬ ವರ್ಷದಿಂದ ಅವ್ರು ನೋಡ್ತಾ ಇದ್ದೀವಿ. ಏನು ಆ ಥರ ಏನಿಲ್ಲ. ಅವರು ಏನೋ ಒಂದು ಸ್ವಲ್ಪ ಶಾಸ್ತ್ರಗಿಸ್ತ್ರ ಹೇಳ್ತಾರೆ, ಅದಕ್ಕೋಸ್ಕರ ಅವರು ಏಕಾಏಕಿ ಹೊಡೆದಿದ್ದು ತಪ್ಪು. ಹಂಗೆ ಹೊಡಿಬಾರ್ದಾಗಿತ್ತು, ಕಾನೂನಿತ್ತು. ಹಂಗಾಗಿ ಅದೇನಾಗಿತ್ತು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನ ಏಕಾಏಕಿ ಅವರು ಹೊಡಿತಾಯಿದ್ರು. ನಾವು ಎಷ್ಟೇ ಅವ್ರನ್ನ ಸಮಾಧಾನ ಮಾಡಿದ್ರು ಬಿಡಲಿಲ್ಲ ಅವರು. ಹಂಗಾಗಿ ಅವರು ಏನು ಅಂತ ಇವರಲ್ಲ, ಹೊಡಿಬಾರ್ದಾಗಿತ್ತು ಅವ್ರನ್ನ. ಸರ್, ಈಗ ಅವ್ರನ್ನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾವು ತುಂಬ ವರ್ಷದಿಂದ ನೋಡ್ತೀವಿ ಸರ್. ಅವ್ರಿಲ್ಲಿ ಅಪಾಯಿಂಟ್ ಆದಾಗ್ಲಿಂದ ನೋಡ್ತಾ ಇದ್ದೀವಿ. ನಾವು ಇದೇ ಊರಿನವರೇ, ಅಪಾಯಿಂಟ್ ಆದಾಗ್ಲಿಂದ ನೋಡ್ತಾ ಇದ್ದೀವಿ. ಅವ್ರೇನು ಅಂತ ಇವರೇನಲ್ಲ. ಹೊಡೆದಿ ತಪ್ಪು. ಅವರು ಯಾವ ಊರವರು, ಏನು ಭಕ್ತಾದಿಗಳ, ಏನಕ್ಕೋಸ್ಕರ ಯಾವುದರಿಂದ ಹಲ್ಲೆ ಮಾಡಿದ್ರು ಅಂತ? ಏನು ಅವ್ರು ಭಕ್ತಾದಿಗಳೇ, ಅವರು ಬಂದಿದ್ದವರೇ ಭಕ್ತಾದಿಗಳೇ. ಅವರು ಯಾವುದರಿಂದ ಹಲ್ಲೆ ಮಾಡಿದ್ರು? ಕೋಲಿಂದ, ಅಲ್ಲಿ ಯಾವುದೋ ತಾತ ಭಿಕ್ಷುಕ ಕೋಲ್ ಇಟ್ಕೊಂಡಿದ್ದಂತೆ, ಆ ಕೋಲಿಂದ ಬಾಸುಂಡೆ ಬರೋ ಥರ ಹೊಡೆದಿದ್ದಾರೆ. ಅರ್ಚಕರು ಆ ಟೈಮಲ್ಲಿ ಕೈ ಮುಗಿತಾರೆ ಆ ಸಂದರ್ಭ? ಹೌದು, ಅವ್ರು ಕೈ ಮುಗಿದ್ರು ಬಿಡಲಿಲ್ಲ. ಬೇಕಾದ್ರೆ ಪೊಲೀಸ್ ಇತ್ತು, ಕಂಪ್ಲೇಂಟ್ ಕೊಡೋದಾಗಿತ್ತು, ಮತ್ತೆ ಇನ್ನೊಂದು ಮಾಡೋದಾಗಿತ್ತು. ಏಕಾಏಕಿ ಹೊಡೆದ್ಬಿಟ್ರು ಅವ್ರನ್ನ. ಹೌದು, ಹೊಡೆದಿದ್ದು ತಪ್ಪು. ಹೌದು. ಎಸ್ ವೀಕ್ಷಕರೇ, ಇನ್ನೊಬ್ರು ಪ್ರತ್ಯಕ್ಷದರ್ಶಿ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಇರ್ತೀನಿ. ಸರ್, ಈಗ ಅಲ್ಲಿ ಏನಾಯಿತು ಸರ್? ಈಗ ಯಾವ ಥರ ಆಯಿತು? ಏನಾರ ಬೈದ್ರ? ಏನಾಯಿತು ಸರ್ ಅಲ್ಲಿ? ಅವ್ರೇನೋ ಆ ಥರ ಬೈದಿಲ್ಲ ಸರ್. ಅಪ್ಪ ಮೇಲ್ಗಡೆಯಿಂದ ಅವರು ಕರ್ಕೊಬಂದಿರೋದು, ಕೆಳಗಡೆ ಯಾರು ಕೆಳಗಡೆ ಬನ್ನಿ ಇದ್ದಾರೆ, ಕರಿತಾ ಇದ್ದಾರೆ ಅಂತ ಕರ್ಕೊಬಂದು ಅವರಿಗೆ ಪಾಪ ಯಾರೋ ತಾತ ಭಿಕ್ಷುಕರು ಕೋಲ್ ಇಟ್ಕೊಂಡು ಕೂತಿರೋ ಆ ಕೋಲಲ್ಲಿ ಹೊಡಿತಾ ಇದ್ದಾರೆ. ಈಗ ಅವ್ರನ್ನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಅವ್ರ ನಡವಳಿಕೆ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ಅವ್ರೇನು ಆ ಥರ ಏನಲ್ಲ. ಅವ್ರೇನೋ ಕೆಲಸ ಶಾಸ್ತ್ರ ಈ ಥರ ಹೇಳ್ಕೊಂಡು ಸುಮ್ಮನೆ ಬರ್ತಾರೆ, ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಪೂಜೆ ಅವ್ರದ್ದು ಏನೈತೆ ಅವ್ರ ಕೆಲಸ ನೋಡ್ಕೊಂಡು ಹೋಗ್ತಾರೆ. ಆ ಥರ ಏನಲ್ಲ ಸರ್. ಈಗ ಅರ್ಚಕರಿಗೆ ಎಷ್ಟು ವಯಸ್ಸು? ಅವ್ರು ಯಾವಾಗಿಂದ ಇಲ್ಲಿ ಇದ್ರಿ ನೋಡ್ತಾ ಇದ್ರಿ? ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಅಂದರೆ ಒಳ್ಳೆಯವರು ಹೇಳ್ಬೇಕು ಅಂದರೆ ಅವ್ರು ಆ ಥರ ದೂರು ಕೊಟ್ಟಿದ್ದಾರೆ, ಕ್ರಮ ಆಗಬೇಕು ಅಂತಾರೆ ಆ ಥರ ಹೊಡೆದವ್ರ ಮೇಲೆ? ಹಾಂ ಸರ್, ಆಗಲೇಬೇಕು. ಅವ್ರೇನೋ ಹಾಸನ್ ಅಂತೆ, ಹಾಸನಿಂದ ಬಂದಿರೋದು ಅಂತ ಹೇಳ್ತಿದ್ರು. ಗೌಡಾಸ್, ಹಾಸನ್ ಗೌಡಾಸ್ ಅಂತ ಹೇಳ್ತಿದ್ರು ಸರ್. ಆ ಥರ ಎಲ್ಲ ಹಳೆ ಮಾಡಿದ್ರು. ಬೈದ್ರ ಆ ಸಂದರ್ಭದಲ್ಲಿ ಅರ್ಚಕರು? ಅರ್ಚಕರು ಏನು ಮಾಡಲಿಲ್ಲ ಸರ್. ಕೈ ಎಲ್ಲ ಮುಗಿದ್ರು, ಕಾಲಿಗೆ ಬಿದ್ರು ಪಾಪ ಅವ್ರಿಗೆ. ಆ ಥರ ಏನು ಮಾಡಲಿಲ್ಲ. ಅಲ್ಲ, ಹೊಡಿಬೇಕಾದ್ರೆ ಅವ್ರೇನಾರು ಬೈದ್ರ ಅಂತ? ಅವ್ರು ಏನು ಮಾತಾಡಿಲ್ಲ ಸರ್. ಏನೋ ತಪ್ಪಾಯ್ತು ಬಿಡ್ರಿ, ತಪ್ಪಾಯ್ತು ಬಿಡ್ರಿ, ಹಂಗೆ ಹೇಳ್ಬಾರ್ದಾಯ್ತು ಅಂತ ಹೇಳ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಆ ಥರ ಏನಾರು ಆಗಿದ್ರೆ ದೇವಸ್ಥಾನದೊಳಗೆ ರಿಯಾಕ್ಟ್ ಮಾಡ್ಬೋದಾಗಿತ್ತು. ಈಗ ಕೆಳಗೆ ಕರ್ಕೊಂಬಂದಿದ್ದು ಯಾಕೆ ಅಂತ? ಅವ್ರು ಏನೋ ಕೆಳಗಡೆ ಇದ್ದಾರೆ, ಬರ್ರಿ ನಮ್ಗೆ ಕರಿತಾ ಇದ್ದಾರೆ ನಿಮ್ಮನ್ನ ಅಂತೇಳಿ ಕರೆದು ಕೆಳಗಡೆ ಕರ್ಕೊಬಂದು ಅಲ್ಲಿ ಹೊಡೆದಿದ್ದು. ಎಸ್ ವೀಕ್ಷಕರೇ, ಪ್ರತ್ಯಕ್ಷದರ್ಶಿಗಳು ಪ್ರಜಾಶಕ್ತಿ ಟಿವಿ ಎಂದು ಹೇಳ್ತಾ ಇರೋದೊಂದೇ, ಅರ್ಚಕರು ತುಂಬ ದಿನದಿಂದ ನೋಡ್ತಾ ಇದ್ದೀವಿ. ಆ ಥರ ಏನಿಲ್ಲ. ಅಮಾಯಕ ಅರ್ಚಕರನ್ನ ಈಗ ಹಲ್ಲೆ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು, ಕಾನೂನು ರೀತಿಯಲ್ಲಿ ಯಾರು ತಪ್ಪೋ ಅವರಿಗೆ ಕಾನೂನು ಕ್ರಮ ಆಗಬೇಕು ಅಂತ ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.